ತೊಗರಿನಾಡು ಕಲಬುರಗಿಗೆ ಅತಿವೃಷ್ಟಿ ಘೋಷಿಸಿ ವಿಶೇಷ ಪ್ಯಾಕೇಜ್ ಸೇರಿದಂತೆ ಹಿಂದಿನದ ಇನ್ನುಳಿದ ಬಾಕಿ ವಿಮೆ ಹಣ ಕೊಡಬೇಕು ಹಾಗೂ ಬೆಂಬಲ ಬೆಲೆ MSP ಕಾನೂನು ಜಾರಿಗಾಗಿ ಸೆಪ್ಟೆಂಬರ್ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಅಂತ ರೈತ ಹೋರಾಟಗಾರರಾದ ಶರಣಬಸಪ್ಪ ಮಮಶೆಟ್ಟಿ ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆರ್ಥಿಕತೆ ನಿರ್ಧಾರವಾಗುವುದೇ ತೊಗರಿ ಮೇಲೆ. ಬಂಪರ್ ಬೆಳೆ ಬಂದರೆ ಮಾತ್ರ ಅನ್ನದಾತರ ಮೊಗದಲ್ಲಿ ಮಂದಹಾಸ ಕಾಣಲು ಸಾಧ್ಯ. ಒಂದೆಡೆ ಬರ, ಇನ್ನೊಂದೆಡೆ ನೆರೆ, ಎರಡೂ ಪಾರಾಗಿ ಬಂದರೂ ಸೂಕ್ತ ಬೆಲೆ ಸಿಗದೆ ರೈತ ಕಂಗಾಲಾಗುವಂತೆ ಮಾಡಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರೈತ ಮುಖಂಡ ಶರಣಬಸಪ್ಪ ಮಮಶೆಟ್ಟಿಯವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿದರು. ಕಲಬುರಗಿ ಜಿಲ್ಲೆಯ ವಾಣಿಜ್ಯ ಬೆಳೆ ತೊಗರಿ. ಬಿಸಿಲು ನಾಡಿನಲ್ಲಿ ಮುಂಗಾರು ಬಿತ್ತನೆ ಮಾಡಿದ ರೈತರುಗಳ ಬೆಳೆಗಳು ತೊಗರಿ, ಹೆಸರು, ಉದ್ದು, ಸೋಯಾಬೀನ್, ಹತ್ತಿ ಬಿತ್ತನೆಯಾಗಿದೆ. ಬೀಜ ಭೂಮಿಗೆ ಹಾಕಿದ ರೈತರು ಒಳ್ಳೆಯ ರೀತಿಯಿಂದ ಬಂಪರ್ ಬೆಳೆಯಾಗಲಾಗಿದೆ ಎಂದು ರೈತರು ಖುಷಿಪಟ್ಟರು. ಗೊಬ್ಬರ, ಬೀಜ, ಔಷಧಿ ಸಿಂಪಡಣೆ ಮಾಡಿದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅತಿವೃಷ್ಟಿ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಅತಿವೃಷ್ಟಿ ಮಳೆಯಿಂದ ಹಾನಿಗೊಳದ ಬೆಳೆ ಸಮೀಕ್ಷೆ ನಡೆಸುತ್ತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂಡ ತೊಗರಿ ನಡಿಗೆ ಬರಲು ರೈತ ಸಂಘದ ಆಗ್ರಹವಾಗಿದೆ ಎಂದರು. ಕರ್ನಾಟಕ ಪ್ರಾಂತ ರೈತ ಸಂಘ ಈಗ ಆಲ್ರೆಡಿ ಸುಮಾರು ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಸುರಿತಕ್ಕಂಥ ಮಳೆಯಿಂದ ರೈತರ ರೊಕ್ಕದ ಮಾಲು ನೀರು ಪಾಲಾಗೋಗಿದೆ, ಮಣ್ಣು ಪಾಲಾಗೋಗಿದೆ. ಕೈ ಬಂದ ತುತ್ತನ್ನು ಬಾಯಿಗೆ ಬರಲಾರದ ಪರಿಸ್ಥಿತಿಯನ್ನು ರೈತರು ಸಂಕಷ್ಟದಲ್ಲಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ತೊಗರಿ 5,95,150 ಹೆಕ್ಟಾರ್ ಬಿತ್ತನೆಯಾಗಿದೆ. ಹೆಸರು 50,121 ಹೆಕ್ಟಾರ್ ಬಿತ್ತನೆಯಾಗಿದೆ. ಇದರಲ್ಲಿ ಉದ್ದು 30,890 ಹೆಕ್ಟಾರ್ ಬಿತ್ತನೆಯಾಗಿದೆ. ಸೋಯಾಬೀನ್ 23,440 ಹೆಕ್ಟರ್ ಬಿತ್ತನೆಯಾಗಿದೆ. ಹತ್ತಿ 98,550 ಹೆಕ್ಟರನ್ನು ಬಿತ್ತನೆಯಾಗಿದೆ. ಇಷ್ಟು ಬಿತ್ತನೆಯಾಗಿರ್ತಕ್ಕಂಥ ರೈತರು ಬೆಳೆಗಳನ್ನು, ರೈತರ ರೊಕ್ಕದ ಮಾಲು, ಇವು ರೈತರ ರೊಕ್ಕದ ಮಾಲು. ಇವತ್ತೇನಾಗಿದೆ ಪರಿಸ್ಥಿತಿ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿವರೆಗೂ ಕೂಡ ಬೆಳೆ ನಷ್ಟ, ಬೆಳೆ ಸಮೀಕ್ಷೆಯನ್ನು ನಡೆಸಲಾರ್ದೇ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಕ್ಕಂಥ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಮತ್ತು ಕೃಷಿ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಮೊನ್ನೆ ಬೆಂಗಳೂರಲ್ಲಿ ಹೋದಾಗ ಮನವಿ ಪತ್ರ ಕೊಟ್ಟು ಅವ್ರಿಗೆ ಭೇಟಿ ಮಾಡಿ ಹೇಳಿದಾಗ ನಮ್ಮ ಕಲಬುರಗಿ ಜಿಲ್ಲಾ ತೊಗರಿಯ ನಾಡು, ದಾಣಿ ತೊಗರಿ ಬೆಳಿಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ನೀವು ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಬಂದೋಗ್ಬೇಕು, ತೊಗರಿ ನಾಡಿಗೆ ಭೇಟಿ ಕೊಡ್ಬೇಕು ರೈತರ ಹೊಲಗಳಿಗೆ. ಒಬ್ಬರು ಕೂಡ ಭೇಟಿ ಕೊಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದಾಗ ಸೆಷನ್ ಮುಗಿಲಿ ಬರ್ತೀನಿ ಅಂತ ಹೇಳಿದ್ರು. ಸೆಷನ್ ಮುಗಿದು ಇವತ್ತಿಗೆ 10-12 ದಿನಗಳಿದ್ರು ಕೂಡ ಒಬ್ಬರು ಕೂಡ ಹಣಿಕೆ ಹಾಕಲಾರಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ನಂಬಲ್ಲಿ ಗುಲ್ಬರ್ಗಾದಲ್ಲಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತೂ ಟೋಟಲಿನ ಯಾವ ರೈತರ ಹೊಲಕ್ಕೂ ಹೋಗಲಿಲ್ಲ, ನೋಡಲಿಲ್ಲ. ಎಲ್ಲಿಯೂ ಕೂಡ ಕೃಷಿ ಸಚಿವರು ಕೂಡ ಎಲ್ಲಿಯೂ ನೋಡಲಿಲ್ಲ. ಹೀಗಾಗಿರೋ ರೈತರಂತೂ ತುಂಬ ಸಂಕಷ್ಟದಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ಬಂದಿದೆ. ಇದು ಅಲ್ಲದೇ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ದಿನೇ ದಿನೇ ಹೆಚ್ಚಾಗ್ತದೆ. ಆತ್ಮಹತ್ಯೆ ತಡೆಗಟ್ಟಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಅನ್ಕರ MSP ಬೆಂಬಲ ಬೆಲೆ ಕಾನೂನನ್ನು ಜಾರಿಗೆ ತರ್ತಾಯಿಲ್ಲ, MSPಯನ್ನು ಕೊಡ್ತಾಯಿಲ್ಲ. ಈ ಪರಿಸ್ಥಿತಿ ತುಂಬ ಸಂಕಷ್ಟದಲ್ಲಿದೆ. ನಮ್ಮ ತೊಗರಿಯ ನಾಡು, ತೊಗರಿಯ ಕಣಜ. ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಆರ್ಥಿಕತೆಯನ್ನು ನಿರ್ಧಾರ ಆಗ್ತಕ್ಕಂಥದ್ದೇ ತೊಗರಿ ಬೆಳೆ ಮೇಲೆ. ಹಾಗಾಗಿರೋದ್ರಿಂದ ಇವತ್ತು ಇದನ್ನೇ ಕೈ ಬಂದ ತುತ್ತನ್ನು ಬಾಯಿಗೆ ಬರೋಂಥ ಪರಿಸ್ಥಿತಿಯನ್ನು ಬಂದಿದೆ. ಕಲಬುರಗಿ ಜಿಲ್ಲೆಗೆ ನಾವಿವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ. ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿಗೆ ಇವತ್ತು ಅತಿವೃಷ್ಟಿ ಪ್ರಕೃತಿ ವಿಕೋಪ ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ರೋಡ್ಗಳ ಸತ್ಯಾನಾಶ ಆಗ್ಯಾವ, ಫೂಲ್ಗಳ ಸತ್ಯಾನಾಶ ಆಗ್ಯಾವ, ಶಾಲಾ ಕಾಲೇಜುಗಳನ್ನು ಸೋರ್ಲಿಕ್ಕೆ ಶುರು ಮಾಡಿದ, ಉರ್ದು ಶಾಲೆಗಳನ್ನು ಸೋರ್ಲಿಕ್ಕೆ ಶುರುವಾಗಿದೆ, ಪ್ರೈಮರಿ ಸ್ಕೂಲು, ಹೈಸ್ಕೂಲ್ಗಳನ್ನು. ಆ ಕಾರಣಕ್ಕಾಗಿ ಆ ಬಿಲ್ಡಿಂಗ್ಗಳನ್ನು ದುರಸ್ತಿಗೆ ಸಂಬಂಧಪಟ್ಟಂಗೆ, ರಸ್ತೆ ಸುಧಾರಣೆಗೆ ದುರಸ್ತಿಗೆ ರಿಪೇರಿಗೆ ಸಂಬಂಧಪಟ್ಟಂಗೆ, ಫೂಲ್ಗಳು ದುರಸ್ತಿಗೆ ಸಂಬಂಧಪಟ್ಟಂಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಪ್ಯಾಕೇಜ್ ಎಲ್ಲ ಅನುಗುಣವಾಗಿ ಅನುಸರಿಸಿ ಒಟ್ಟು ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಇವೆಲ್ಲ ಬೇಡಿಕೆಗಳ ಆಧಾರದಲ್ಲಿ ಇವತ್ತು ಕೇಂದ್ರದ ತಂಡನೂ ಕೂಡ ಭೇಟಿ ಕೊಡಬೇಕು ಕಲಬುರಗಿ ಜಿಲ್ಲಾ ತೊಗರಿ ನಾಡಿಗೆ ಅಂತಕ್ಕಂಥ ಮಾತನ್ನು ಕೂಡ ಆಗ್ರಹ ಮಾಡ್ತಾಯಿದ್ದೀವಿ.
ಇವತ್ತು ಕೇವಲ ಬರೀ ಮಾತಾಗಿ ಉಳಿಬಾರ್ದು, ಮಂತ್ರಿಗಳನ್ಕರ ಏನಾದರೂ ಪ್ರಯತ್ನ ಪಟ್ಟು ರೈತರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಒಂದು ದಾರಿಯಲ್ಲಿ ದಿಕ್ಕಿನಲ್ಲಿ ಹೆಜ್ಜೆ ಹಾಕಬೇಕು ವಿನ, ಆದರೆ ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಈ ವರ್ಷ ಯಾವುದೇ ಕಾರಣಕ್ಕೂ ರೈತರಿಗಂತೂ ಉಳಿಗಾಲಿಲ್ಲ, ಒಕ್ಕಲ್ತನಗಳಂತೂ ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ಬಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಬೇಡಿಕೆಗಳನ್ನು ಆಧರಿಸಿ ಈ ಗಂಡೋರಿ ನಾಲಾ ಮತ್ತು ಅಣೆಕಟ್ಟು ಮತ್ತು ಬೆಣ್ಣೆತೊರೆ ಅಣೆಕಟ್ಟು, ಭೀಮಾ ನದಿ, ಮುಲ್ಲಾಮರಿ ಎಡದಂಡೆ ಮುಲ್ಲಾಮರಿ ನೀರಾವರಿ ಮತ್ತು ಚಂದ್ರಂಪಳ್ಳಿ ಡ್ಯಾಮ್, ಇವೆಲ್ಲ ಡ್ಯಾಮ್ಗಳಿಂದ ನೀರು ಬಂದಿರತಕ್ಕಂಥ ಅದು ಬೇರೆನೂ ಕೂಡ ಇವತ್ತು ಬೆಳೆಗಳನ್ನು ಹಾನಿಯಾಗ್ತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಆಗಿದೆ. ಅದೊಂದು ಸಪ್ರೇಟಾಗಿ ಸರ್ವೆನ ಬೆಳೆ ಸಮೀಕ್ಷೆನ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹಿಸಿ ಇದೇ ಸೆಪ್ಟೆಂಬರ್ 1ನೇ ತಾರೀಕು ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹನ ನಡೆಸೋಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಸರ್ಕಾರ ಒಂದು ಹಂತಕ್ಕೆ ಬರೋವರೆಗೂ, ಈ ಒಂದು ಹಂತಕ್ಕೆ ತೀರ್ಮಾನ ತಗೊಳ್ಳೋವರೆಗೂ, ಘೋಷಣೆ ಮಾಡೋವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹನ ನಡೆಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಆ ಮೂಲಕನೇ ಇವತ್ತೊಂದು ಪತ್ರಿಕೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.